ಇಡೀ ದೇಶದಲ್ಲೇ ಕರೋನಾ ನಿಧಾನಗತಿಯಲ್ಲಿ ತನ್ನ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ. ನಮ್ಮ ನೆರೆ ರಾಜ್ಯ ಗೋವಾ, ಕೇರಳದಲ್ಲೂ ಕೂಡ ರೂಪಾಂತರಿ ಕಂಡು ಬಂದಿತ್ತು. ನಮ್ಮ ರಾಜ್ಯದಲ್ಲಿ ಕರೋನಾ ಹೆಚ್ಚಾಗ್ತಾ ಇದ್ರೂ ಕೂಡ ಸ್ವಲ್ಪ ಸಮಾಧಾನದ ವಿಚಾರ ಇಲ್ಲಿ ತನಕ ಇದ್ದಿದ್ದು ರೂಪಾಂತರಿ ತಳಿ ನಮ್ಮಲ್ಲಿ ಯಾರಲ್ಲೂ ಪತ್ತೆಯಾಗಿಲ್ಲ ಅಂತ. ಬಟ್ ಆ ಸುದ್ದಿ ಕೂಡ ಈಗ ಸುಳ್ಳಾಗಿದೆ. ಮೈಸೂರಿನಲ್ಲಿ ಕೊರೋನಾ ರೂಪಾಂತರಿ ವೈರಸ್ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಸೋಂಕಿತರ ಸಂಖ್ಯೆ ಕೇರಳ ಭಾಗದ ಜನರಿಂದ ತುಂಬಿ ತುಳುಕ್ತಾ ಇರುವ ಪ್ರವಾಸಿ ತಾಣಗಳು, ಮಾಸ್ಕ್ ಕಡ್ಡಾಯ, ಗುಂಪು ಹೆಚ್ಚಾಗದಂತೆ ಕ್ರಮ ಜಾರಿ ಆಗತ್ತಾ? ಹೊಸ ವರ್ಷ ಆಚರಣೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ. ಈ ನಡುವೆ ಕೋವಿಡ್-19 ರೂಪಾಂತರಿ ಹೊಸ ತಳಿ ಮೈಸೂರಿನ ಭಾಗದ 8 ಜನರಲ್ಲಿ ಪತ್ತೆಯಾಗಿದೆ. ಕೇರಳ ಗಡಿ ಹೊಂದಿಕೊಂಡಿರುವಂತಹ ಜಿಲ್ಲೆಯಾದಂತಹ ಕಾರಣ ಪ್ರವಾಸಿಗರ ಸಂಖ್ಯೆನೂ ಕೂಡ ಹೆಚ್ಚಾಗಿದೆ. ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. JN1 ಅಪಾಯಕಾರಿ ಆಗದಿದ್ರೂ ಕೂಡ ಜನರು ಎಚ್ಚರಿಕೆ ಹಾಗೂ ಜಾಗೃತರಾಗಿರುವ ಅವಶ್ಯಕತೆ ಇದೆ. JN1 ಆತಂಕ. 3 ದಿನದಲ್ಲಿ ಮೈಸೂರು ಮೃಗಾಲಯಕ್ಕೆ 1 ಲಕ್ಷ ಪ್ರವಾಸಿಗರಿಂದ ವೀಕ್ಷಣೆ. ಮೈಸೂರು ಅರಮನೆಗೆ 30,000ಕ್ಕಿಂತ ಹೆಚ್ಚು ಪ್ರವಾಸಿಗರ ಆಗಮನ. ಮೈಸೂರು ನಗರದ 4 ಜನರಿಗೆ JN1 ಪತ್ತೆ. ಅಮೆರಿಕದಿಂದ ಬಂದ 2ರಲ್ಲಿ JN1 ವೈರಸ್ ಪತ್ತೆ. ಇನ್ನಿಬ್ಬರು ಅನಾರೋಗ್ಯದಿಂದ ಬಳಲ್ತಾ ಇದ್ದವರಲ್ಲೂ ಪತ್ತೆ. 4ರನ್ನ ಪ್ರತ್ಯೇಕವಾಗಿ ಇರಿಸಿ ಚಿಕಿತ್ಸೆ. ಮೈಸೂರು ಝೂ, ಅರಮನೆ ಸೇರಿದಂತೆ ವಿವಿಧ ಪ್ರವಾಸಿಗಳ ತಾಣಗಳನ್ನು ಹೊಂದಿಕೊಂಡಿರುವಂತಹ ಮೈಸೂರಿಗೆ ಪ್ರತಿನಿತ್ಯ ಲಕ್ಷಾಂತರ ಜನರು ಆಗಮಿಸ್ತಾ ಇದ್ದಾರೆ. ಈ ನಡುವೆ ಮೈಸೂರು ಜಿಲ್ಲೆಯಲ್ಲಿ 4 ಜನರಲ್ಲಿ JN1 ಪತ್ತೆಯಾಗಿದೆ. ಇದರಲ್ಲಿ 2 ಅಮೆರಿಕದಿಂದ ಬಂದವರಾಗಿದ್ದು, 2 ಅನಾರೋಗ್ಯದಿಂದ ಬಳಲ್ತಾ ಇರೋರಲ್ಲಿ ಪತ್ತೆಯಾಗಿದೆ. ಹೀಗಾಗಿ 4ರನ್ನ ಪ್ರತ್ಯೇಕವಾಗಿ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹೀಗಾಗಿ ಅಮೆರಿಕದಿಂದ ಬಂದವರ ಸಂಪರ್ಕಿತರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಮನವಿ ಮಾಡಿಕೊಂಡಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮೇರೆಗೆ ಮಾರ್ಗಸೂಚಿ ಪ್ರಕಟಿಸುವ ಸಾಧ್ಯತೆ ಇದೆ. ಪ್ರವಾಸಿ ತಾಣಗಳಲ್ಲಿ ಮಾಸ್ಕ್ ಕಡ್ಡಾಯ, ಗುಂಪು ಹೆಚ್ಚಾಗದಂತೆ ಕ್ರಮ ಜಾರಿಗೆ ಮಾಡುವ ಸಾಧ್ಯತೆ ಇದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.